ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದಂತಹ ದೊಡ್ಡ ಸುದ್ದಿ ಏನು? 7.5 ಮುಕ್ತಾಯ. ಶನಿ ಸಂಚಾರ ಈ ನಾಳೆ ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸ. ಶನಿ ಕುಂಭರಾಶಿಯಿಂದ ಮೀನರಾಶಿ, ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ ಕುಂಭರಾಶಿಯಿಂದ 4ನೇ ಪಾದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ. ಇನ್ನು ಮುಂದೆ 2027ನೇ ಇಸ್ವಿ ತನಕ 27 ಜೂನ್ ತನಕ ಮೀನ ರಾಶಿಯಲ್ಲಿ ಶನಿ ಇರ್ತಾನೆ. ಸೊ ಮೊಟ್ಟ ಮೊದಲನೇದಾಗಿ ಮಕರ ರಾಶಿಯವರಿಗೆ 7.5 ಮುಕ್ತಾಯ ಅಂದ್ರೆ 7.5 ವರ್ಷಗಳಿಂದ ನಿಮ್ಮ ಹಿಂದೆ ಅಂದ್ರೆ ಧನುರಾಶಿಗೆ ಶನಿ ಸಂಚಾರ ಆದಾಗ 12.5 ವರ್ಷ, ನಿಮ್ಮ ರಾಶಿಗೆ ಶನಿ ಮಕರ ಸಂಚಾರ ಶನಿ ಆದಾಗ 12.5 ವರ್ಷ, ಕುಂಭ ರಾಶಿಗೆ ಶನಿ ಸಂಚಾರ ಆದಾಗ 12.5 ವರ್ಷ, 2.5 ಟೋಟಲ್ 7.5 ವರ್ಷಗಳ ಸುದೀರ್ಘವಾದಂತಹ ಒಂದು ಶನಿ ಸಂಚಾರವನ್ನ ನೀವು ನೋಡಿದ್ದೀರಾ, ಅನುಭವಿಸಿದ್ದೀರಾ. 7.5 ಅದರಲ್ಲಿ ಒಂದಿಷ್ಟು ಗುಡ್, ಒಂದಿಷ್ಟು ಬ್ಯಾಡ್, ಒಂದಿಷ್ಟು ವರ್ಸ್ಟ್, ಒಂದಿಷ್ಟು ಸೂಪರ್ ಎಲ್ಲದೂ ನೋಡ್ಬಿಟ್ಟಿದ್ದೀರಾ. ಮಿಕ್ಸೆಡ್ ಚುರುಮರಿ ಎಲ್ಲ ನೋಡ್ಬಿಟ್ಟಿದ್ದೀರಾ. ಈಗ ಶನಿ ಗ್ರಹ 3ನೇ ಮನೆಗೆ ಹೋಗಿದ್ದಾನೆ. 7.5 ಮುಕ್ತಾಯ ಆಗಿದೆ. ಇದರ ಫಲ ಏನು? ಇನ್ನೊಂದು 2.5 ವರ್ಷ ತೃತೀಯದ ಶನಿಯಿಂದ ಏನು ಫಲ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. 7.5 ಮುಕ್ತಾಯ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಸೊ ಆ ವಿಚಾರ ಪ್ರತಿಯೊಬ್ಬ ಮಕರ ರಾಶಿಯವರು ಗೊತ್ತಾಗಬೇಕು. ಸೊ ನಿಮ್ಮಿಂದಲೇ ಗೊತ್ತಾಗಬೇಕು, ನಿಮ್ಮ ಸಹಾಯ ಬೇಕು. ದಯವಿಟ್ಟು ಈ ವಿಡಿಯೋನ ನೀವು ಲೈಕ್ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಬಿಡಿ. ಎಷ್ಟಾಗುತ್ತೋ ಅಷ್ಟು, ಎಲ್ಲೆಲ್ಲಿ ನಿಮ್ಮ ಅಕೌಂಟ್ ಇದೆ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಲಿ, ಒಳ್ಳೇದಾಗ್ಲಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ವಿಡಿಯೋನ ನಮ್ದು ಅಂದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಪೇಜ್ ನ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಅತ್ಯಂತ ಪ್ರಮುಖವಾದ ವಿಚಾರಗಳನ್ನು ತಿಳಿಸ್ತಾನೆ ಇರ್ತೀನಿ ನಾನು. ಸೊ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ ನ. ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ನಿಮ್ಮೆಲ್ಲರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಆಯ್ತು, 3ನೇ ಮನೆಗೆ ಶನಿ ಹೋದ ಅಂತಂದ್ರೆ ಒಂದಿಷ್ಟು ಪಾಸಿಟಿವ್ಸ್ ಇದೆ, ಒಂದಿಷ್ಟು ನೆಗೆಟಿವ್ಸ್ ಕೂಡ ಇರ್ತದೆ. ಅದ್ರ ಬಗ್ಗೆನೂ ಗಮನಿಸ್ಬೇಕಾಗತ್ತೆ. ಮೊಟ್ಟ ಮೊದಲನೇದ ಏನಾಗತ್ತೆ ಅಂತಂದ್ರೆ ನೆಗೆಟಿವ್ಸ್ ವಿಚಾರ ನೋಡಕ್ ಹೋದ್ರೆ, 3ನೇ ಮನೆಗೆ ಶನಿ ಹೋದ ಅಂದ್ರೆ ಮಕರ ರಾಶಿಯವರು ಸಾಮಾನ್ಯವಾಗಿ ನಿಮ್ಮ ಅಕ್ಕ ಅಥವಾ ತಂಗಿ, ಅಣ್ಣ ಅಥವಾ ತಮ್ಮ, ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಅದು 9ನೇ ಮನೆಗೆ ಪೂರ್ಣ ದೃಷ್ಟಿ ಇರ್ತದೆ ಕನ್ಯಾ ಮೇಲೆ. ಆದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆಯವರ ವಿಚಾರ, ಇದು 2 ವಿಚಾರಗಳಲ್ಲಿ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುವ ಬಹಳಷ್ಟು ಸಾಧ್ಯತೆಗಳಿದೆ ಇನ್ನು 2.5 ವರ್ಷ. ಸೊ ಆದ್ರಿಂದ ನೀವು ಇನ್ನೊಂದು 2.5 ವರ್ಷ ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪಗಳು ಆಗಬಾರದು. ಆ ತರ ನೀವು ನೋಡ್ಕೊಳ್ಬೇಕು. ನೀವು ಆ ತರ ನೀವೇನಾದ್ರು ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ಬಿಟ್ರಿ ಅಂದ್ರೆ ಗೆದ್ಕೊಂಡಂಗೆ ಈ ಎಕ್ಸಾಮ್ನ. ನೆಕ್ಸ್ಟ್ ಇದರಲ್ಲಿ ಕೂಡ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಗಳಗಳಾಗದಂಗೆ, ಹೂವು ಎತ್ತದಂಗೆ ಕೆಲಸ ಆಗ್ಬಿಡ್ಬೇಕು. ಅದರಿಂದ ನೀವು ನವೆಂಬರ್ ಡಿಸೆಂಬರ್ ನಲ್ಲಿ ಪ್ರಯತ್ನ ಮಾಡಿದ್ರೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಪರಿಹಾರ ಆಗತ್ತೆ. ಸಪ್ತಮದಲ್ಲಿ ಗುರು ಪರಮೋಚ್ಚ ಸ್ಥಿತಿಗೆ ಬರ್ತಾನೆ ಇದೇ ವರ್ಷ 2025 ನವೆಂಬರ್ ಡಿಸೆಂಬರ್ ನಲ್ಲಿ. ಅದು ಇನ್ನೊಂದು ವಿಚಾರ ಮಾತಾಡ್ತೇನೆ ಸಪರೇಟ್ ಆಗಿ. ಬಟ್ ಈ ವಿಚಾರ ಈ ಒಂದು 2.5 ವರ್ಷ ಪಿತ್ರಾರ್ಜಿತ ಆಸ್ತಿ ಇರಬಹುದು, ತಂದೆಯರೊಂದಿಗಿನ ಬಾಂಧವ್ಯ ಇರಬಹುದು, ನೀವು ಹಾಳು ಮಾಡ್ಕೊಳ್ಳೋದಂಗೆ ನೋಡ್ಕೊಳ್ಬೇಕು. ಆಮೇಲೆ ಸಹೋದರರ ಜೊತೆಗಿನ ಬಾಂಧವ್ಯ ಇರಬಹುದು. ಇದು ಹಾಳಾಗದಂತೆ ಕಾಪಾಡಿಕೊಂಡು ಹೋಗಬೇಕಾದ ನಿಮ್ ಜವಾಬ್ದಾರಿ. ನೆಕ್ಸ್ಟ್ ತಂದೆಯವರ ಆರೋಗ್ಯನೂ ಬರ್ತದೆ ಇದರಲ್ಲಿ. ತಂದೆಯವರಿಗೆ ನೀವು ಮಾನಸಿಕ ದುಃಖವನ್ನು ಕೊಡ್ಬೇಕ. ಹೆತ್ತ ಮಕ್ಕಳು ಮನೆ ಮುಂದೆ ಹೆತ್ತ ಮಕ್ಕಳು ಕಣ್ಣು ಮುಂದೆ ಹೊಡೆದಾಡ್ತಂಗ್ ಕೂತ್ಕೊಂಡಿದ್ರೆ ಯಾರಿಗ್ ತಾನೇ ಬೇಸರ ಆಗಲ್ಲ ಹೇಳಿ?
ಅಯ್ಯೋ ನನ್ ಮಗಂಗ್ ಹಿಂಗಾಗೋಯ್ತಲ್ಲ, ಅಯ್ಯೋ ನನ್ ಮಗಳು ಹಿಂಗ್ ಅನ್ಬಿಟ್ಲ, ಅಯ್ಯೋ ನೀವು ಹಿಂಗ್ ಗಿತಾಡ್ತಾವ್ರಲ್ಲ. ಆ ನೀವ್ ಎತ್ತೋರ್ ನಿಮ್ ಕಣ್ ಮುಂದೆ ಹೊಡೆದಾಡ್ತಾ ಇದ್ರೆ ಪಾಪ ಅವ್ರಿಗೂ ದುಃಖ ಅದು. ಸೊ ನಿಮ್ಮ ತೃತೀಯದ ರವಿ ಏನು 9ನೇ ಮನೆಗೆ ಶನಿ ಪೂರ್ಣ ದೃಷ್ಟಿ ಇದೆ. ನಿಮ್ಮ ತೃತೀಯದಲ್ಲಿ ಶನಿ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಶನಿ ಗ್ರಹ ಬಂದು 9ನೇ ರಾಶಿಯನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ಅಂತಂದಾಗ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಈ ವಿಚಾರಗಳು ಅಂದ್ರೆ ಅವರ ತಂದೆಗೆ ಬಿಸಿ ತುಪ್ಪ ಆಗ್ಬೋದು. ನಿಮಗೂ ಅಷ್ಟೇ, ತಂದೆಯವರ ಆರೋಗ್ಯದ ಚಿಂತೆ, ತಂದೆಯವರ ಅವ್ರು ನಡೆದುಕೊಳ್ಳುವ ವಿಧಾನದ ಬಗ್ಗೆ ಬೇಸರ, ಪಿತ್ರಾರ್ಜಿತ ಆಸ್ತಿ, ಸಹೋದರ ವಿಚಾರ, ಇದೆಲ್ಲ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಬಹಳ ಪ್ರಮುಖವಾಗಿ ಇದರಲ್ಲಿ ಪಾಸಿಟಿವ್ಸ್ ಏನಿದೆ ಅಂತ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೇನೆ. ರಾಶ್ಯಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾನೆ ಅಂದ್ರೆ ಕೆಲವಿಷ್ಟು ವಿಚಾರಗಳು ಅದೃಷ್ಟವನ್ನು ಕೊಡ್ತಾನೆ ಶನಿ, ಕೆಲವು ವಿಚಾರಗಳು ಅದೃಷ್ಟವನ್ನು ಕೊಡ್ತಾನೆ. ಈಗ ವಿದೇಶಕ್ಕೆ ಹೋಗುವಂಥದ್ದು ಇರಬಹುದು, ವಿವಾಹದ ವಿಚಾರ ಇರಬಹುದು, ಅದೃಷ್ಟವಶಾತ್ ಧನ ಪ್ರಾಪ್ತಿ ಯೋಗ, ಅವಕಾಶಗಳು, ಅದೃಷ್ಟವಶಾತ್ ಅವಕಾಶ ಪ್ರಾಪ್ತಿ ಯೋಗ. ಈಗ ನಾನು ಕೆಲಸ ಮಾಡ್ತಿದ್ರೆ ನಮ್ ಜಾಬ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾರೆ, ಅದೃಷ್ಟವಶಾತ್ ಅದು ಹೆಂಗ್ ಬಂತು ಅಂದ್ರೆ ಗೊತ್ತಿಲ್ಲ, ಒಳ್ಳೆ ಆಪರ್ಚುನಿಟಿ ಬಂತು. ಆ ಒಳ್ಳೆ ಆಪರ್ಚುನಿಟಿ ಹೆಂಗ್ ಬಂತು? ಅದೃಷ್ಟವಶಾತ್. ಆ ಅದೃಷ್ಟ ಯಾರು ಕೊಟ್ರು? ಶನೇಶ್ವರ ಕೊಡ್ತಾನೆ. ಸೊ ಮಕರ ರಾಶಿಯವರಿಗೆ ಶನಿ ಅದೃಷ್ಟವನ್ನು ಸಹ ಕೊಡ್ತಾನೆ. ಸೊ ಆದ್ರಿಂದ ಶನೇಶ್ವರನಿಂದ ಪಾಸಿಟಿವ್ ಏನು? ಅದೃಷ್ಟ ಸಿಗ್ತದೆ. ಅದೃಷ್ಟದಿಂದ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹ, ಅದೃಷ್ಟವಶಾತ್ ಒಂದಿಷ್ಟು ಉತ್ತಮ ಅವಕಾಶಗಳು, ಅದೃಷ್ಟವಶಾತ್ ಏನೋ ವಿದೇಶ ಪ್ರಯಾಣ, ಅದೃಷ್ಟವಶಾತ್ ವಿದೇಶ ವಾಸಯೋಗ ಬಂದ್ರು ಆಶ್ಚರ್ಯ ಇಲ್ಲ. ಸೊ ಇದು ಕೂಡ ಶನೇಶ್ವರನಿಂದ. ಅದೇ ಹೇಳಿದ್ದು, ಒಂದಿಷ್ಟು ಸಮಸ್ಯೆಗಳನ್ನು ಕೊಟ್ರೆ ಒಂದಿಷ್ಟು ಶುಭವನ್ನ, ಒಳಿತನ್ನು ಸಹ ಶನಿ ಕೊಡಲಿದ್ದಾನೆ ಅನ್ನತಕ್ಕಂಥದ್ದನ್ನು ತಿಳ್ಕೋಬೇಕು. ಬಟ್ ಒಂದ್ ಹೇಳ್ತೇನೆ, ನಿಮ್ಮ ಪ್ರಾಮುಖ್ಯತೆ ಅಂತೂ ವೃದ್ಧಿ ಆಗತ್ತೆ, ನಿಮ್ಮ ಅನಿವಾರ್ಯತೆ ಸೃಷ್ಟಿ ಆಗತ್ತೆ. ನೀವ್ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿರ್ಬಹುದು, ಸಮಾಜದಲ್ಲಿ ನಿಮ್ ಸುತ್ತಮುತ್ತಲು ಇರ್ಬೋದು, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆದಾಗ, ನಿಮ್ ಇಂಪಾರ್ಟೆನ್ಸ್ ವೃದ್ಧಿ ಆದಾಗ, ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆದಾಗ, ಸೊ ನಿಮಗೆ ಆಟೋಮೆಟಿಕಲಿ ಒಂದು ಇದು ಬಂದೇ ಬರುತ್ತಲ್ಲ, ರೆಕಗ್ನೈಸೇಷನ್ ಅನ್ನೋ ತರ, ಗುರುತಿಸುವಿಕೆ ಅನ್ನುವಂಥದ್ದು ಬರ್ತದೆ. ಸೊ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಖಂಡಿತವಾಗಿ ಒಳ್ಳೇದಿದೆ. ಇಲ್ಲಿ ಶನಿ ಆರಾಧನೆ ನೀವು ಬಿಡಬಾರದು. ನಿಮಗೆ ಒಳ್ಳೆ ಆರೋಗ್ಯ ಬೇಕು, ದುಡ್ಡು ಬೇಕು, ವಿದೇಶವಾಸ ಬೇಕು, ವಿದೇಶ ಪ್ರಯಾಣಾದಿಗಳು ಬೇಕು, ಉದ್ಯೋಗದಲ್ಲಿ ಆಪರ್ಚುನಿಟೀಸ್, ಒಳ್ಳೊಳ್ಳೆ ಅವಕಾಶಗಳು ಬೇಕು, ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು, ಈ ತರ ವಿವಾಹ, ದಾಂಪತ್ಯ ಇತ್ಯಾದಿಗಳೆಲ್ಲವೂ ಕೂಡ ಈ ಶನಿ ನಿಮ್ಗೆ ಕೊಡ್ತಾನೆ, ಅದೃಷ್ಟವಶಾತ್ ಕೊಡ್ತಾನೆ. ತಕ್ಕ ಮಟ್ಟಿಗೆ ದುಡ್ಡನ್ನು ಕೂಡ ಕೊಡ್ತಾನೆ ಶನಿ. ಮಕರ ರಾಶಿಯವರಿಗೆ ಧನಾಧಿಪತಿ ಅವನೇ ಆದ್ರಿಂದ ಕುಟುಂಬದವರ ಸಪೋರ್ಟ್ ಜೊತೆಗೆ ಒಂದಿಷ್ಟು ಅನಿರೀಕ್ಷಿತ ಧನ ಲಾಭ ಇದನ್ನು ಸಹ ಕೊಡ್ತಾರೆ. ಒಂದು 60-40-50% ವರೆಗಂತೂ ಸಿಗುತ್ತೆ, ಆಯ್ತಾ. ಸೊ ಅನಿರೀಕ್ಷಿತವಾಗಿ ಅದೃಷ್ಟವಶಾತ್ ಅದನ್ನು ಕೊಡ್ತಾನೆ ಶನಿ. ಸೊ ನಾನು ಹೇಳುವಂಥದ್ದು ನಿಮಗೆ, ದಯವಿಟ್ಟು ಶನಿ ಆರಾಧನೆ ಮಾಡ್ಕೊಳ್ಳಿ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ನಾನು ವಿಶೇಷವಾಗಿ ನಿಮಗೆ ಹೇಳಿದೆ, ಒರಿಜಿನಲ್ ಬ್ಲೂ ಸಫೈರ್ ಅನ್ನ ಉಂಗುರ ಮಾಡಿ ಕೊಡ್ತಾ ಇದ್ದೇನೆ ಅಂತ. ಸೊ ಈ ಒರಿಜಿನಲ್ ಬ್ಲೂ ಸಫೈರ್ಗೆ ಬಹಳ ಪ್ರಾಮುಖ್ಯತೆ ಇದೆ. ಪರ್ಟಿಕ್ಯುಲರ್ ಆಗಿ ಈ ರತ್ನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಅದ್ಭುತವಾದಂತ ಶನೇಶ್ವರನ ಸನ್ನಿಧಾನ. ಈ ಶನಿ ಸನ್ನಿಧಾನದಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಈ ಈಶ್ವರನ ಅವತಾರ ಅಲ್ಲಿ ಯಾಕಾಯಿತು? ನಳ ಮಹಾರಾಜನಿಗೆ ಶನೇಶ್ವರನ ಪೀಡೆ ಉಂಟಾದಾಗ ದರ್ಭಾರಣ್ಯೇಶ್ವರ ಸನ್ನಿಧಾನ ತಿರುನೆಲ್ಲಾರಲ್ಲಿ ಈಶ್ವರಾನುಗ್ರಹದಿಂದ, ಈಶ್ವರನ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿ ಅಲ್ಲಿ ಶನೇಶ್ವರ ನೆಲೆಸ್ತಾನೆ. ಹಾಗೂ ಈ ನಳ ಮಹಾರಾಜನಿಗೆ ಒಂದು ಮುಕ್ತಿಯನ್ನ, ಅಂದ್ರೆ ಕಷ್ಟದಿಂದ ಪರಿಹಾರಗಳನ್ನ ಕೊಡ್ತಾನೆ. ಅಂತ ಅದ್ಭುತವಾದಂತಹ ಸನ್ನಿಧಾನ. ಅಲ್ಲಿ ನಳತೀರ್ಥ ಅಂತ ಒಂದು ಪುಷ್ಕರಣಿ ಸಹ ಇದೆ. ಆ ನಳತೀರ್ಥ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಯಲ್ಲಿ ನಾನೇ ಸ್ವತಃ ಖುದ್ದು ಹೋಗಿ ಒಂದು ನೀಲಿ ಬಣ್ಣ, ಯಾಕಂದ್ರೆ ಶನೇಶ್ವರ ನೀಲಿ ಅಲ್ವಾ, ಸೊ ನೀಲಿ ಅಥವಾ ಕಪ್ಪು ಇದು ಶನಿಗೆ ಬಂದಂತಹ ಬಣ್ಣಗಳು. ಸೊ ಅಂತಹ ವಸ್ತ್ರದಲ್ಲಿ ಈ ಎಲ್ಲಾ ಉಂಗುರಗಳನ್ನ ಅದರಲ್ಲಿ ಹಾಕಿ ಆ ನಳತೀರ್ಥದಲ್ಲಿ ಅದನ್ನ ಮೊದಲನೇದಾಗಿ ಅಭಿಷೇಕ ಮಾಡ್ತೇನೆ. ಅದನ್ನ ಮಾಡಿಸಿ ಅಲ್ಲೇ ಅಭಿಮಂತ್ರಣೆ ಮಾಡ್ತಾನೆ. ಅಲ್ಲಿಂದ ನಾನು ಸೀದಾ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಿರುನೆಲ್ಲಾರ್ ಮೂಲ ಶನೇಶ್ವರ.
ನಿಮಗೆ ಇದು ಎಲ್ಲೂ ಸಿಗಲ್ಲ. ಇಂತಹ ಅದ್ಭುತವಾದಂತಹ ಮೂಲ ಶನೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹ ಓಂ ಶನೇಶ್ವರಾಯ ನಮಃ ಅಂತ ದರ್ಶನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಎಲ್ಲರೂ ಸಹ ತಿರುನಲ್ಲಾರ್ ಶನೇಶ್ವರನ್ನ, ಅದೇ ರೀತಿಯಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಇದ್ದಾರೆ, ಅಮ್ಮನವರು ಸಹ ಇದ್ದಾರೆ. ಸೊ ಇಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಈ ಎಲ್ಲ ಉಂಗುರಗಳನ್ನ ಅಲ್ಲಿಂದ ಅಭಿವಂತನೆ ಮಾಡಿ ಎನರ್ಜೈಸ್ ಮಾಡಿ ದೀಪವನ್ನ ಹಚ್ಚಿ ಪ್ರಾರ್ಥನೆ, ತಿಲತೈಲ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಎನರ್ಜೈಸ್ ಮಾಡಿಕೊಂಡು ತಗೊಬಂದಿದ್ದೇನೆ ಈ ವಿಶೇಷವಾದಂತಹ ಬ್ಲೂ ಸಫೈರ್ ರತ್ನಗಳನ್ನ, ಅಂದ್ರೆ ರತ್ನದ ಉಂಗುರಗಳನ್ನ. ಉಂಗುರ ಹೇಳ್ತಲ್ಲ, ಈ ಸ್ಟೋನ್ ಆದ್ರೆ ಎಲ್ಲರೂ ನೀವು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ಒಂದು ಉಂಗುರದ ಸ್ವರೂಪ ಕೊಟ್ಟಿದ್ದಷ್ಟೇನೆ. ಧಾರಣೆ ಮಾಡ್ಕೊಳ್ಳೋ ಅವಕಾಶ ಇದೆ, ಬಟ್ ನೀವು ನಿಮ್ ಪರ್ಸ್ನಲ್ಲೋ, ಬ್ಯಾಗ್ ಅಲ್ಲೋ, ನಿಮ್ ಪಾಕೆಟ್ ಅಲ್ಲೋ, ನಿಮ್ ಕೈಲಾದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಇದರಲ್ಲಿ ಖಂಡಿತವಾಗಿ ಅನುಕೂಲ ಆಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು. ಅವತ್ತು ಸೂರ್ಯಗ್ರಹಣನೂ ಇದೆ, ಮಹಾ ಸೂರ್ಯಗ್ರಹಣ ಶಾಂತಿ ಹೋಮನೂ ಆಗುತ್ತೆ. ಹಾಗೂ ವಿಶೇಷವಾಗಿ ಈ ಒಂದು ಸಹಸ್ರ ಶನಿ ಶಾಂತಿ ಹೋಮ ಆಗುತ್ತೆ. ಇನ್ನೂ ಹಲವಾರು ಹೋಮ ಇದೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಿದೆ. ಆ ವಿಶೇಷ ವಿಚಾರಗಳೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿ ಹೋಮವು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಾವು ಸೂರ್ಯಬಿಂಬ ಅಂತಾನೂ ಕೊಡ್ತೇವೆ, ಅದನ್ನ ನೀವು ದಾನ ಮಾಡ್ಲಿಕ್ಕೋಸ್ಕರ. ಬಟ್ ಈ ಬ್ಲೂ ಸಫೈರ್ ನೀವೇ ಇಟ್ಕೊಳ್ಳೋಕೋಸ್ಕರ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಅದು ಅವತ್ತೇ, ಯಾವತ್ತು ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ ದಿವಸ, ಶನಿ ಸಂಚಾರದ ದಿನವೇ ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಬ್ಲೂ ಸಫೈರ್ ರತ್ನವಾದ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾನೆ. ಸೊ ಎಲ್ಲಾ ಹೋಮದ ಭಸ್ಮವನ್ನ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಹಚ್ಕೊಳ್ಬಹುದು. ಈ ರತ್ನವನ್ನ ನೀವೇ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆ 2.5 ವರ್ಷ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬಾಧೆಗಳು, ಕಷ್ಟ ನಷ್ಟಗಳು ಆಗದೆ ಇರಲಿ. ಶನೇಶ್ವರ ಅನುಗ್ರಹ ಸಂಪೂರ್ಣವಾಗಿ ಆಗ್ಲಿ ನಿಮಗೆ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇನ್ನು ಸಿಂಪಲ್ ಆದಂತಹ ಬೇರೆ ಬೇರೆ ಪರಿಹಾರಗಳು ಬಂದ್ರೆ ದಯವಿಟ್ಟು ಕ್ಷೇತ್ರ ದರ್ಶನಗಳು ಮಾಡಿ. ಶನಿ ಸಿಂಗನಾಪುರಕ್ಕೆ ಹೋಗಿ ನೀವು ಕೂಡ ಈಗ ನಾನು ದರ್ಶನ ಮಾಡಿಸಿದ ತಿರುನಲ್ಲಾರ್ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿ ಪ್ರತಿದಿನ ಶನಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ದಶರಥ ಕೃತ ಶನಿ ಸ್ತೋತ್ರ ಅಂತ ಬರುತ್ತೆ, ಪಠನ ಮಾಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದಯವಿಟ್ಟು ಪ್ರತಿದಿನ ಒಂದು ಮಂತ್ರವನ್ನ 8 ಬಾರಿಯಾರು ಕನಿಷ್ಠ ಪಕ್ಷ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.